ನಮ್ಮ ಶಾಲೆ ಆವರಣದ ಗಿಡದ ಮೇಲೆ ಒಂದು ಪುಟ್ಟ ಹಸಿರು ಆಕೃತಿ ನೋಡಿದೆ. ನೋಡಿದ ಕೂಡಲೇ ಅದು ಕಪ್ಪೆ ಮರಿ ಇರಬೇಕು ಅನ್ನಿಸ್ತು. ಹತ್ರ ಹೋದೆ. ನೋಡಿದರೆ ಅದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕಂಡುಬರೋ ಒಂದು ಪುಟ್ಟದಾದ ಅತಿ ಸುಂದರವಾದ ರಾಕೋಫೋರಸ್ ಲ್ಯಾಟರಲಿಸ್ ವೈಜ್ಞಾನಿಕ ಹೆಸರಿನಿಂದ ಕರೆಯಲ್ಪಡುವ ಮರಗಪ್ಪೆ ಆಗಿತ್ತು. ಈ ಮರಗಪ್ಪೆ ಮರಗಳ ನಡುವೆ ಮೇಲಿಂದ ಕೆಳಗೆ ತೇಲುವಂತೆ ಆರೋದ್ರಿಂದ ಹಾಗೂ ಈ ಸಮಯದಲ್ಲಿ ಅವುಗಳ ಕಾಲಿನ ಮಧ್ಯೆ ಇರೋ ಜಾಲಪಾದಗಳು ರೆಕ್ಕೆಯಂತೆ ಹರಡಿಕೊಳ್ಳೋದ್ರಿಂದ ಇವುಗಳಿಗೆ ರೆಕ್ಕೆಯುಳ್ಳ ತೇಲುವ ಮರಗಪ್ಪೆ ಅಥವಾ ವಿಂಗ್ಡ್ ಗ್ಲೈಡಿಂಗ್ ಫ್ರಾಗ್ ಅಂತಲೂ ಕರೀತಾರೆ. ಇನ್ನು ಇದನ್ನು ನಮ್ಮ ಮಕ್ಕಳಿಗೂ ತೋರಿಸ್ದೆ. ವಾವ್, ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಏನು ಕಾಣ್ತದೆ ನಿಮಗೆ? ಕಪ್ಪೆ. ಇದು ವಿಂಗ್ಡ್ ಗ್ಲೈಡಿಂಗ್ ಫ್ರಾಗ್ ಅನ್ನೋ ಕಪ್ಪೆ. ನೋಡಿದ್ರ ಮೊದ್ಲೇನಾರು? ಇರ್ಲಿಲ್ವಾ? ಇದು ಗ್ಲೈಡಿಂಗ್ ಅಂದ್ರೆ ಆರೋದು. ಅಂದ್ರೆ ಈ ಆರೋವತಿ ಎಲ್ಲ ಆರುತ್ತಲ್ಲ ಮೇಲಿಂದ ಕೆಳಕ್ಕೆ ಮರದಿಂದ, ಆ ತರ. ಅಂದ್ರೆ ರೆಕ್ಕೆ ಪಕ್ಷಿ ತರ ಆರಲ್ಲ, ಆದ್ರೆ ಏನ್ ಮಾಡುತ್ತೆ, ಮರದಿಂದ ಎಲ್ಲ ಕೆಳಗಾರುತ್ತೆ. ಆಮೇಲೆ ಇದು ನೋಡಿ ಯಾವ ಬಣ್ಣದ ಎಲೆ ಮೇಲಿದೆ? ಕಂದು ಬಣ್ಣದ ಎಲೆ ಮೇಲಿದೆ. ಕಂದು ಬಣ್ಣದ ಎಲೆ ಮೇಲೆ ಕಂದು ಕಲರ್ ಆಗಿ ಇರುತ್ತೆ. ಇದು ಆಕ್ಟಿವ್ ಆಗಿದ್ದಾಗ, ಏನಾದ್ರು ನಡೆದಾಡ್ಬೇಕಾರೆ ಇಲ್ಲ. ಆಮೇಲೆ ಯಾರಾದ್ರೂ ಇದನ್ನ ನೋಡಿ ಒಂಚೂರು ಡಿಸ್ಟರ್ಬ್ ಆದಂಗಾದ್ರೆ, ಈಗ ನೋಡಿ ಅದಕ್ಕೆ ನಾವು ಯಾರೋ ಅದನ್ನ ನೋಡ್ತಾ ಇದಾರೆ ಅಂತ ಗೊತ್ತಲ್ವಾ, ಡಿಸ್ಟರ್ಬ್ ಆದಂಗಾದ್ರೆ ಏನ್ ಮಾಡುತ್ತೆ ಅಂದ್ರೆ ಅದು ಹಸೂರು ಬಣ್ಣಕ್ಕೆ ತಿರುಗುತ್ತೆ. ಯಾಕೆ ಅಂದ್ರೆ ಹಸೂರು ಎಲೆ ಮೇಲೆ ಇರುತ್ತಲ್ಲ, ಹಸೂರು ಎಲೆ ಮೇಲೆ ಇದ್ದಾಗ ಅದು ತಡ್ರಿ, ಅದನ್ನ ಮತ್ತೆ ನೋಡೋಣ. ಪಕ್ಕದಲ್ಲಿ ಹಳದಿ ಪಟ್ಟೆ ಇದೆ ಅಲ್ವಾ? ಹಸೂರು ಬಣ್ಣ ಯಾಕಾಗುತ್ತೆ ಅಂದ್ರೆ ಸಾಮಾನ್ಯ ಇದು ಹಸೂರು ಎಲೆ ಮೇಲೆ ಇರುತ್ತೆ. ಅವಾಗ ಹಸೂರು ಎಲೆ ಮೇಲೆ ಇದ್ದಾಗ ಇದು ಏನಾಗುತ್ತೆ, ಹಸೂರ್ ತರ ಕಂಡು ಮರೆ ಮಚ್ಕೊಳ್ಳೋದು. ಅವಾಗ ನಮಗೆ ಗೊತ್ತೇ ಆಗೋದಿಲ್ಲ. ನೋಡಿ ಆ ಬುಕ್ ತಗೊಳ್ಳಿ, ಇಲ್ಲಿ ನಮ್ದು ತಂದ ಬುಕ್. ಇದು ತೆಗಿರಿ, ಕಪ್ಪೆಗಳ ಚಿತ್ರ ತೆಗಿತಾ ಹೋಗಿ. ತನ್ನಿ ತನ್ನಿ, ಇಲ್ಲಿ ಇಟ್ಕೊಳ್ಳಿ. ಆ ಪಕ್ಕ ತನ್ನಿ, ಇನ್ನೊಂಚೂರು ಸಿಕ್ತಾ? ನೋಡಿ ಇಲ್ಲಿ ಇದೆ ವಿಂಗ್ಡ್ ಗ್ಲೈಡಿಂಗ್ ಫ್ರಾಗ್. ಗೊತ್ತಾಯ್ತಾ? ಫಸ್ಟ್ ನೋಡಿ ಕಂದು ಬಣ್ಣ ಇದೆ, ಈಗ ಹಸೂರಾಯ್ತು. ಈಗ ನೋಡೋಣ, ಇಲ್ಲಿ ನೋಡಿ, ಇಲ್ಲಿ ದಾಟ್ತಾ ಇದೆ. ವಾವ್, ನೋಡಿ ಈಗ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ? ಪೋಸ್ ಕೊಡ್ತೀವಿ ಈಗ. ನೋಡಿ ವಿಂಗ್ಡ್ ಗ್ಲೈಡಿಂಗ್ ಫ್ರಾಗ್. ಏನ್ ಹೇಳಿ? ಎಷ್ಟು ಪುಟಾಣಿ ಇದೆ ನೋಡಿ. ಕೈ ತರ್ತೀನಿ ಹತ್ರ. ವಾವ್, ಕೈ ಮೇಲೆ ಬಂತು. ಯೆಲ್ಲೋ ಕಲರ್ ಕಾಲು ಎಲ್ಲ ನೋಡಿ. ಈಗ ಕಾಲು ಯಾವ ತರ ಇದೆ? ಅದು ಏನಕ್ಕೆ ಗೊತ್ತಾ? ಗ್ರಿಪ್ಪಿಗೆ. ಅದಕ್ಕೆ ಗ್ರಿಪ್ ಆಗ್ಬೇಕಲ್ಲ, ಅದಕ್ಕೆ ಆ ತರ ಇರುತ್ತೆ. ವಾವ್, ಈಗ ನಿಧಾನಕ್ಕೆ ಎಲೆ ಮೇಲೆ ಬಿಡೋಣ. ತಡ್ರಿ, ಜಂಪ್ ಮಾಡುತ್ತೆ, ಅದೇ ನೋಡೋಣ. ಜಂಪ್ ಜಂಪ್ ಜಂಪ್. ಹೆದರಿಕೆ ಆಗ್ತದಲ್ಲ, ಅದಕ್ಕೆ ನಾವು ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಯಾವಾಗ್ಲೂ. ಅಯ್ಯೋ, ಹೋಗ್ತಾ ಇಲ್ಲ ಎಲೆ ಮೇಲೆ. ಈಗ ಕಣ್ಣೆಲ್ಲ ನೋಡಿ, ಆ ಹಳದಿ ಪಟ್ಟೆ ನೋಡಿ ಎಷ್ಟು ಚಂದ ಕಾಣುತ್ತೆ. ಕಣ್ಣು ನೋಡಿ, ಗೆರೆ ತರ ಅಲ್ವಾ? ಆಯ್ತು. ಆರೋ ಕಪ್ಪೆ ಎಲೆ ಮೇಲೆ ಹೋಗ್ತಾ ಇಲ್ಲ. ಬಾವಿಗೆ ಬೇಡ, ಅದು ಇಲ್ಲೇ ಆರು ಹೋಗುತ್ತೆ. ಆಯ್ತಾ? ಈ ತರ ಮತ್ತೆ ಸಿಕ್ಕಿದ್ರೆ ಗಮನಿಸ್ಬೇಕು. ಬೇರೆ ತರ ಕಪ್ಪೆಗಳೆಲ್ಲ ಸಿಕ್ಕಿದಾಗ ಗಮನಿಸ್ಬೇಕು. ಇದು ನಮ್ಮ ಪಶ್ಚಿಮ ಘಟ್ಟ ಅಲ್ಲ, ಇಲ್ಲಿ ತುಂಬಾ ತರ ಕಪ್ಪೆಗಳೆಲ್ಲ ಇರುತ್ತೆ ಅಲ್ವಾ? ಈಗ ಹಿಂಗಾರುತ್ತೆ ನೋಡೋಣ, ತಡ್ರಿ. ವೇಟ್ ಮಾಡ್ತಾ ಇರ್ಬೇಕು. ಆರ್ತಲ್ಲ, ಇಲ್ಲಿದೆ 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 ಪುಟಾಣಿ ಕಪ್ಪೆ.
ನೋಡಿರೇನ್ರ